ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಕಡೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ಈ ಸುದ್ದಿಗಳಿಂದ ನೀವು ಕ್ಲಾರಿಫಿಕೇಶನ್ ಪಡ್ಕೊಳ್ಬಹುದು ಕೂಡ. ಹೌದು ಹೌದು ಈ 2,000 ನಿಮ್ಮ ಅಕೌಂಟ್ ಗಳಿಗೆ ಬರ್ತಾ ಇಲ್ಲ ಅಂದ್ರೆ ಈ ಪಂಚ ಕಾರಣಗಳು ಇಲ್ಲಿ ಇದ್ದಿರ್ತಕ್ಕಂಥದ್ದು. ಹಾಗಾದ್ರೆ ಈ 5 ಕಾರಣಗಳು ಯಾವ ಆ ಒಂದು ಕಾರಣಗಳನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಎಲಿಜಿಬಿಲಿಟಿ ಹೊಂದಿರ್ತೀರಿ, ಆದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ. ಸೊ ಆದಷ್ಟು ಈ 5 ಕಾರಣಗಳನ್ನ ನೀವು ತಿಳ್ಕೊಳ್ಳಬೇಕು. ಯಾಕಂದ್ರೆ ಗೃಹಲಕ್ಷ್ಮಿಯರಲ್ಲಿ ಆಗ್ತಕ್ಕಂತಹ ಸದ್ಯಕ್ಕೆ ಸಮಸ್ಯೆಗಳು ಇವುಗಳು. ಇದನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ನೀವು ಅರ್ಹತೆಯನ್ನ ಹೊಂದಿರ್ತೀರಿ, ಆದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇರೋದಿಲ್ಲ. ಅದಕ್ಕೆಲ್ಲದಕ್ಕೂ ಕಾರಣಗಳಿದ್ದಾವೆ. ಅದು ಏನು ಎಂತ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದೊಂದಾಗಿ ಕಾರಣಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಕೊನೆಯದಾಗಿ ಅದರ ಬಗ್ಗೆ ಸೊಲ್ಯೂಷನ್ ಕೂಡ ಪಡ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇ ಕಾರಣ ಸಿಂಪಲ್ ಆದಂತದ್ದು ಇದೆ. ಇದು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರುವುದು ಮತ್ತು NPCI ಮ್ಯಾಪಿಂಗ್ ಆಗಿರುವಂತಹ ಸಮಸ್ಯೆ. ಹೌದು, NPCI ಮ್ಯಾಪಿಂಗ್ ಅನ್ನ ನೀವು ಮಾಡಿಸ್ಕೊಂಡು ಬಂದಿರ್ತೀರಿ, ಆದ್ರೆ ಅದು ಸರಿಯಾಗಿ ಫೆಚ್ ಆಗಿರೋದಿಲ್ಲ. ನಿಮಗೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳೇನ್ ಹೇಳಿರ್ತಾರೆ, ಡಾಕ್ಯುಮೆಂಟ್ಸ್ ಗಳನ್ನ ತುಂಬಿ ಫಾರ್ಮ್ ತುಂಬಿ ಇಟ್ಟು ಹೋಗಿರ್ತೀರಿ ನೀವು. ಆದ್ರೆ ಆ NPCI ಮ್ಯಾಪಿಂಗ್ ಅನ್ನ ಅವ್ರು ಮಾಡ್ತೇವಂತ ಹೇಳ್ಬಿಟ್ಟು ನಿಮ್ಮನ್ನ ಕಳಿಸಿರ್ತಾರೆ ಬಂದು, ಅಥವಾ ನಿಮ್ ಮುಂದೆ NPCI ಮ್ಯಾಪಿಂಗ್ ಮಾಡಿರ್ತಾರೆ, ಆದ್ರೆ ಅದು ಸರಿಯಾಗಿ ಫೆಚ್ ಆಗಿರೋದಿಲ್ಲ. ನೀವು ಅಂತೀರಿ ನಾವು NPCI ಮ್ಯಾಪಿಂಗ್ ಮಾಡ್ಕೊಂಡ್ ಬಂದಿವಿ, ಸೊ ನಾವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದೀವಿ, ಈ ರೀತಿ ನೀವು ಹೇಳ್ತೀರಿ. ಆದ್ರೆ ಆ ಲಿಂಕ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಿಮಗೆ ಇಂತಹ ಸಮಸ್ಯೆಗಳು ಉಂಟಾಗತ್ತೆ. ಯಾಕೆ ಅರ್ಜಿ ಸಲ್ಲಿಸ್ತಾ ಇಲ್ಲ? ನಾವಂತರೂ ಅರ್ಹತೆ ಹೊಂದಿದೀವಿ, ನಾವು ಬಡತನ ರೇಖೆಗಿಂತ ಕೆಳಗಡೆ ಅಥವಾ APL ರೇಷನ್ ಕಾರ್ಡ್ ಆದ್ರೂ ಇದ್ದೇ ಇದೆ, ಗೃಹಲಕ್ಷ್ಮಿ ಬರ್ಬೇಕಲ್ವಾ ಅಂತ ನಿಮ್ಮಲ್ಲಿ ಒಂದು ಕ್ವಶನ್ಸ್ ಮಾರ್ಕ್ಸ್ ಗಳು ಉಂಟಾಗತ್ತೆ. ಈ ಕ್ವಶನ್ ಮಾರ್ಕ್ ಗಳಿಗೆ ನಿಮಗೆ ಗೊತ್ತಿಲ್ಲದೆ ಉತ್ತರ ನಿಮ್ಮಲ್ಲಿನೇ ಇರುತ್ತೆ. ಸೊ ಅದಕ್ಕಾಗಿ NPCI ಮ್ಯಾಪಿಂಗ್ ನೀವು ಮಾಡಿಸ್ಕೊಂಡು ಬಂದಿದ್ರು ಸಹಿತ ಅದು ಸರಿಯಾಗಿ ಆಗದೆ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿರೋದಿಲ್ಲ. ಸೊ ಒಂದು ಸಮಸ್ಯೆ. ಇನ್ನು ಎರಡನೇದು, ಈ KYC ಪೂರ್ಣವಾಗದೆ ಇರುವುದು. ಕೆಲವೊಮ್ಮೆ ದಾಖಲೆಗಳನ್ನ ನವೀಕರಿಸುವುದು ಅಗತ್ಯವೂ ಇರಬಹುದು. ನೋಡಿ, ಈ KYC ಮಾಡೋದು ಅತಿ ಅವಶ್ಯಕ ಆಗಿಬಿಟ್ಟಿದೆ. ಈ KYC ಅಂದ್ರೆ ನಿಮ್ಗೆ ಗೊತ್ತಿದೆ, ಈ KYC ಮಾಡಿಸದೇ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ ಕೂಡ ಆಕ್ಟಿವ್ ಉಳಿಯೋದಿಲ್ಲ. ಸೊ ಈ KYC ಮಾಡಿಸ್ಕೊಳ್ಳೋದು ಕೂಡ ಅತಿ ಅವಶ್ಯಕ. ಈ KYC ಅಂದ ಬಳಿಕ ನಾವೆಲ್ಲರೂ ಕೂಡ ಮಾಡಿಸಿದೀವಿ ಹಾಗೆ ಈಗ ಅಂತ ಹೇಳ್ತಿರ್ತೀರಿ, ಆದ್ರೆ ಬಹಳಷ್ಟು ಜನರದು ಆಗಿರೋದಿಲ್ಲ. ಕೆಲವೊಂದಿಷ್ಟು ಜನರದಾಗಿದ್ರೆ ಕೆಲವೊಂದಿಷ್ಟು ಜನರದು ಈ KYC ಆಗಿರೋದಿಲ್ಲ. ಇದನ್ನ ಮಾಡಿಸಿದ್ರೆ ಮಾತ್ರ ಯಾವುದೇ ದುಡ್ಡು ಬರುವಂತಹ ಯೋಜನೆ ಇರ್ಲಿ ಅವಾಗ ನಿಮಗ್ ದುಡ್ಡು ಬರುವಂತದ್ದು, ಇಲ್ಲ ಅಂದ್ರೆ ದುಡ್ಡೇ ಬರೋದಿಲ್ಲ. ಇದನ್ನ ಮಾಡಿಸ್ಕೊಳ್ಳಿ. ಇನ್ನು ಈ ಮೂರನೇ ಕಾರಣ ತಿಳ್ಕೊಳ್ಳೋಣ. ಅರ್ಜಿಯಲ್ಲಿರುವಂತಹ ಮಾಹಿತಿ ಮತ್ತು ಆಧಾರ್ ಅಥವಾ ಬ್ಯಾಂಕ್ ವಿವರಗಳ ವ್ಯತ್ಯಾಸ ಇರುವಂತದ್ದು. ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸುವಾಗ ನೀವು ಒಂದು ಮಾಹಿತಿಯನ್ನ ಕೊಟ್ಟಿರ್ತೀರಿ, ನೆಕ್ಸ್ಟ್ ಬ್ಯಾಂಕ್ ನಲ್ಲಿನೇ ಬೇರೆ ತರ ಇರುತ್ತೆ. ಈಗ ಆಧಾರ್ ಕಾರ್ಡ್ ನಲ್ಲಿ ಉದಾಹರಣೆಗೆ ನನ್ನ ಹೆಸರೇ ತೆಗೆದುಕೊಳ್ಳೋಣ, ವಿನೋದ್ ಪಾಟೀಲ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಅರ್ಜಿ ಸಲ್ಲಿಸುವಾಗ ವಿನೋದ್ ಮತ್ತೆ ನಮ್ಮ ತಂದೆಯ ಹೆಸರು ಜೊತೆಗೆ ಪಾಟೀಲ್ ಅಂತ ಸೇರಿಸ್ಬಿಡ್ತೀನಿ ನಾನು. ಸೊ ಈ ರೀತಿ ಸೇರಿಸಿದಾಗ ಏನಾಗತ್ತೆ, ಬರೀ ಈ ಯೋಜನೆ ಅಷ್ಟೇ ಅಲ್ಲ, ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ಈ ರೀತಿ ಸೇರಿಸಿದಾಗ ಏನಾಗತ್ತೆ, ಆ ಒಂದು ಸಮಸ್ಯೆ ಉಂಟಾಗ್ಬಿಡತ್ತೆ. ಆಧಾರ್ ನಲ್ಲಿ ಬೇರೆ ಹೆಸರು ಮತ್ತು ಈ ಅರ್ಜಿಯಲ್ಲಿ ಬೇರೆ ಹೆಸರಾಗ್ಬಿಡತ್ತೆ. ಈ ರೀತಿ ಆದಾಗ ಸರ್ಕಾರದ ಒಂದು ವೆಬ್ಸೈಟ್ ಗಳಲ್ಲಿ ಈ ರೀತಿ ಸರಿಯಾಗಿ ಅರ್ಜಿ ತೆಗೆದುಕೊಳ್ಳೋದಿಲ್ಲ, ಅಲ್ಲಿ ಫೆಚ್ ಆಗೋದಿಲ್ಲ. ಅದಕ್ಕಾಗಿ ಆಧಾರ್ ಕಾರ್ಡ್ ನಲ್ಲಿ ಏನಿರುತ್ತೋ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಕೂಡ ಅದೇ ಹೆಸರು ಇರಬೇಕು. ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ನಲ್ಲಿ ಕೂಡ ಅದೇ ಹೆಸರು ಇರಬೇಕು. ಜೊತೆಗೆ ಆ ಒಂದು ಹೆಸರುಗಳು ಅರ್ಜಿ ಸಲ್ಲಿಸುವಾಗಲೂ ಕೂಡ ಅದೇ ಹೆಸರನ್ನ ನೀವು ಬಳಸ್ಕೊಳ್ಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲಿ ಹೆಸರು ಸೇಮ್ ಇರಬೇಕಾಗತ್ತೆ. ಒಂದೇ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ. ಅದು ಮುಖ್ಯಸ್ಥೆಯ ಮೊಬೈಲ್ ನಂಬರು ಮುಖ್ಯಸ್ಥೆಯ ಹೆಸರಿನಲ್ಲಿನೇ ಇರಬೇಕು ಮತ್ತು ಅದಕ್ಕೆ ರಿಚಾರ್ಜ್ ಮಾಡಿ ಆಕ್ಟಿವ್ ಇಟ್ಕೊಳ್ಬೇಕು. ಸೊ ಈ ರೀತಿ ಕಾರಣಗಳಿದಾವೆ. ಇದು ನಿಮಗ್ ಗೊತ್ತೇ ಇರೋದಿಲ್ಲ, ಸಮಸ್ಯೆಗಳು ಈ ರೀತಿ ಆಗ್ತಾ ಇದೆ, ಹೆಸರು ಚೇಂಜ್ ಆಗಿದೆ ಅಥವಾ ಇಲ್ವಾ ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತು ಈಗ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ವೋಟರ್ ID ಗಳಲ್ಲಿ ಕೂಡ ಸಾಕಷ್ಟು ಜನರ ಹೆಸರು ಚೇಂಜ್ ಆಗಿರುತ್ತೆ, ಅದನ್ನು ಕೂಡ ನೀವು ತಿದ್ದುಪಡಿ ಮಾಡ್ಕೊಳ್ಬಹುದು. ಇನ್ನು
ಆ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗಿದೆಯಾ ಎನ್ನುವಂಥದ್ದನ್ನ ಖಚಿತಪಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು. ಇದಂತೂ ಖಂಡಿತ ಕೂಡ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ದುಡ್ಡೇ ಜಮಾ ಆಗೋದಿಲ್ಲ, ಅದು ಗೊತ್ತಿದೆ ನಿಮಗೆ. ಈ KYC ಅಗತ್ಯವಿರು ಈಗ ನೋಡಿ, ಇದರ ಜೊತೆಗೇನೆ 5ನೇ ಕಾರಣ, ಈಗ ಸರ್ಕಾರ ಹಂತ ಹಂತವಾಗಿ ದುಡ್ಡು ಜಮಾ ಮಾಡತ್ತೆ. ನೀವ್ ಅನ್ಕೊಳ್ತೀರಿ ನಮಗೆ ಇನ್ನೂ ಯಾಕೆ ದುಡ್ಡು ಬಂದಿಲ್ಲ ಅಂತ. ನೀವು ಎಲಿಜಿಬಲ್ ಇರ್ತೀರಿ, ಈ KYC NPCI ಮ್ಯಾಪಿಂಗು ಎಲ್ಲವೂ ಕೂಡ ಆಗಿರತ್ತೆ. ಓಕೆ, ದುಡ್ಡು ರಿಲೀಸ್ ಆಗತ್ತೆ. ಆದ್ರೆ ರಿಲೀಸ್ ಆದ ದಿನವೇ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸರ್ಕಾರ ದುಡ್ಡನ್ನ ಹಂತ ಹಂತವಾಗಿ ಇಂತಿಷ್ಟು ಜಿಲ್ಲೆಗಳಿಗೆ ಇವತ್ತು ಜಮಾ ಮಾಡಿದ್ರೆ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಮಾಡುತ್ತೆ. ಈ ರೀತಿಯಾಗಿ ದಿನೇ ದಿನೇ ಅಂತ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಸುಮಾರು 10 ರಿಂದ 12 ದಿನ ಆದ್ರೂ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಒಂದು ಕಂತಿಗೆ. ನಿಮಗೆ ನಿಮ್ಮ ಪಕ್ಕದ ಮನೆಯವರಿಗೆ ಬಂದಿದೆ, ನಮಗ್ಯಾಕೆ ಬಂದಿಲ್ಲ, ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾ ಹೋದ್ರೆ ಇಲ್ಲ, ಕೆಲವೊಂದಿಷ್ಟು ದಿನಗಳ ಕಾಲ ವೇಟ್ ಮಾಡಬೇಕು. ಅಥವಾ ತಾಂತ್ರಿಕ ದೋಷಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ತಾಂತ್ರಿಕ ದೋಷ ಆದಾಗ ಕೆಲವೊಂದಿಷ್ಟು ದಿನಗಳ ಕಾಲ ಡಿಲೇ ಕೂಡ ಆಗಬಹುದು. ಸೊ ಅದಕ್ಕಾಗಿ ನೀವು ಎಲಿಜಿಬಲ್ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಏನಾದ್ರೂ ತಿದ್ದುಪಡಿ ಮಾಡ್ಕೊಳಿಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಕೂಡ ವೇಟ್ ಕೂಡ ಮಾಡ್ಬೇಕಾಗತ್ತೆ. ಕೆಲವೊಂದಿಷ್ಟು ಬಾರಿ ನಮ್ಮ ತಾಳ್ಮೆಯೂ ಕೂಡ ಬೇಕಾಗತ್ತೆ. ಓಕೆ, ಇನ್ನು ಈ KYC NPCI ಇದೆಲ್ಲವೂ ಕೂಡ ಯಾರು ಮಾಡಿಸಿಲ್ಲ, ಬೇಗ ಬೇಗ ಮಾಡಿಸಿ, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದು. ಸೊ ಇದು ಖಚಿತವಾದಂತಹ ಮಾಹಿತಿ ಇಲ್ಲ ಸರ್ಕಾರದಿಂದ. ಈಗ ಸದ್ಯಕ್ಕೆ ಇದೆಲ್ಲವೂ ಕೂಡ ಮಹಿಳೆಯರ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಹೋದಾಗ ಇದರಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಅದಕ್ಕಾಗಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಆಗ ಮಾತ್ರ ದುಡ್ಡು ಜಮಾ ಆಗತ್ತೆ ಅಂತ ಅಧಿಕೃತ ಮಾಹಿತಿ ಸಿಕ್ಕಿದೆ. ಸೊ ಆದಷ್ಟು ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.